ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ. ಸೊ ನೋಡಿ, ಝೋನ್ಸ್ಗಳು ನಿಮಗೆ ಕೊಟ್ಟಂತಹ ಝೋನ್ಸ್ಗಳೇ ಸೇಮ್. ಅದೇ ಝೋನ್ ಇಂದ ಮಾರ್ಕೆಟ್ ನೋಡಿ ಬ್ರೇಕ್ ಆಗಿ ಮೇಲ್ಗಡೆ ಓಪನ್ ಆಗಿದೆ. ಮೇಲ್ಗಡೆ ಓಪನ್ ಆಗಿದ್ರು ಸಹ ನಮಗೆ ಟ್ರೇಡ್ ಇಲ್ಲ. ಸೊ ಬಂದು ಇಲ್ಲೇ ಸ್ವಲ್ಪ ಹೊತ್ತು ಹೋಲ್ಡ್ ಆಯ್ತು. ಹೋಲ್ಡ್ ಆದ ನಂತರ ಫಾಲ್ ಆಗಿದ್ದು ರೀಟೆಸ್ಟ್ ಮಾಡಿ ಮತ್ತೆ ಫಾಲ್ ಆಯ್ತು. ಇಲ್ಲೊಂದು ಸ್ವಲ್ಪ ಸೈಡ್ ವೇಸ್ ಆಗ್ತಾ ಇತ್ತು. ಸೈಡ್ ವೇಸ್ ಅಲ್ಲಿ ಇದ್ದಂತಹ ಮಾರ್ಕೆಟ್ ಮತ್ತೆ ಒಂದ್ಸಲಿ ಮೂಮೆಂಟಮ್ ಕೊಡ್ತು. ಅಂದ್ರೆ ಈ ಗ್ಯಾಪ್ ಫಿಲ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಈ ಗ್ಯಾಪ್ ಫಿಲ್ ಆಗಕ್ಕೆ ಬರುತ್ತೆ ಅಂತ. ಆದ್ರೆ ಎಲ್ಲರೂ ಕೂತ್ ಬಿಟ್ರೆ ಈ ಎಲ್ಲರೂ ಪ್ರಾಫಿಟ್ ಮಾಡ್ತಾರಲ್ಲ, ಅದು ಮಾಡಕ್ ಬಿಡೋದಿಲ್ಲ ಈ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ಗಳು. ಅದಕ್ಕೆ ಏನ್ ಮಾಡ್ತಾರೆ, ಈ ಗ್ಯಾಪ್ ಫಿಲ್ ಆಗುತ್ತೆ ಅಂತ ಗೊತ್ತಿದ್ರು ಸಹ ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಅನ್ನ ಚೇಂಜ್ ಮಾಡಿಸ್ತಾರೆ. ಮಧ್ಯದಲ್ಲಿ ನೋಡಿ ಎಷ್ಟು ಗ್ರೀನ್, 1 2 3 4 ಗ್ರೀನ್ಗಳು. ಅವಾಗ ಏನಾಗುತ್ತೆ ನಮ್ಮ ತಲೆಯಲ್ಲಿ, ಇಷ್ಟೇ ಬೀಳುದು ಇನ್ ಮೇಲೆ ಹೋಗ್ತಾನೆ, ಇಷ್ಟೇ ಬೀಳುದು ಇನ್ ಮೇಲೆ ಹೋಗ್ತಾನೆ, ಇಷ್ಟೇ ಬೀಳುದು ಇನ್ ಮೇಲೆ ಹೋಗ್ತಾನೆ ಅಂತ ಕೂತ್ಕೊಳ್ತೀವಿ. ಆದ್ರೆ ಈ ಪುಟ್ಟಲ್ಲಿ ನೋಡಿ, ಪುಟ್ಟಲ್ಲಿ ಸ್ಲೋಲಿ ಹೋಗಿದ್ದಾನೆ. ಎಷ್ಟು ಸ್ಲೋ ಹೋಗಿದ್ದಾನೆ ಅಂತ ಹೇಳಿದ್ರೆ, ಎಲ್ಲಿಂದ ಹೊರಟ್ನೋ, ಈಗ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಹೊರಟವನು ತಿರ್ಗಾ ಅಷ್ಟೇ ಕೆಳಗ್ ಬಂದ, ತಿರ್ಗಾ ಮೇಲ್ಗಡೆ ಬಂದವನು ತಿರ್ಗಾ ಕೆಳಗ್ ಬಂದ, ತಿರ್ಗಾ ಮೇಲೆ ಹೋದ, ತಿರ್ಗಾ ಅದೇ ಜಾಗಕ್ಕೆ ಬಂದ. ಸೊ ಇದೇ ಕ್ಯಾಂಡಲ್ ಒಳಗೆ ನೋಡಿ ಎಷ್ಟು ಕ್ಯಾಂಡಲ್ ಹೋಲ್ಡ್ ಅಲ್ಲಿ ಇದ್ದ ಅಲ್ವಾ. ಮೇಲೆ ಹೋಗಂಗ್ ಮಾಡೋದು, ಕೆಳಗ್ ಬರೋದು, ಮೇಲೆ ಹೋಗಂಗ್ ಮಾಡಿ ಕೆಳಗ್, ತಿರ್ಗಾ ಮತ್ತೆ ಇದು ಬ್ರೇಕ್ ಆಗಿ ಹೋದವನು ಒಂದೇ ಒಂದು ಕ್ಯಾಂಡಲ್ ಮೂವ್ಮೆಂಟ್ ಅವನು ತಿರ್ಗಾ ನೋಡಿ ಅದೇ ಜಾಗದಲ್ಲಿ ಇದ್ದಾನೆ. ಅಂದ್ರೆ ಯಾರಿಗೂ ಏನು ಡಿಸಿಷನ್ ಮಾಡಕ್ಕೆ ಆಗದೆ ಇರೋ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಇದು 15 ನಿಮಿಷದಲ್ಲಿ ಆಯ್ತು. ಕೆಲವರು 5 ನಿಮಿಷ ಎಕ್ಸ್ಪರ್ಟ್ಸ್ ಗಳು ಇರ್ತಾರೆ. 5 ನಿಮಿಷ ಹಾಕೊಂಡು ನೋಡಿದಾಗ ಮಾರ್ಕೆಟ್ ನೋಡಿ ಏನ್ ಮಾಡಕ್ ಬಿಡುತ್ತೆ. ಒಂದು ರೆಡ್ ಗ್ರೀನ್, ರೆಡ್ ಗ್ರೀನ್, ರೆಡ್ ಗ್ರೀನ್, ಇಲ್ಲಿ ಏನ್ ಮಾಡುದು. ನಾವೀಗ ಟ್ರೆಂಡ್ ಲೈನ್ ಹಾಕೊಂಡು ಕೂತಿದೀವಿ ಅಂತ ಇಟ್ಕೊಳ್ಳೋಣ. ಓಕೆ, ಟ್ರೆಂಡ್ ಲೈನ್ ಹಾಕೊಂಡು ಈ ಟ್ರೆಂಡ್ ಲೈನು ಇಲ್ಲಿಂದ ಸೊ ಇಲ್ಲಿವರೆಗೆ ಕ್ಲಿಯರ್ ಆಗಿ ಹೋಗಿದೆ ಅಂತ ಕಾಯ್ತಾ ಕೂತ್ರೆ ಇಲ್ಲಿಂದ ನಂತರ ಒಂದು ಟ್ರೇಡ್ ಸಿಕ್ಕಿದೆ. ಓಕೆನಾ, ಅಲ್ಲಿವರೆಗೆ ತಾಳ್ಮೆಯಿಂದ ಕೂತವರಿಗೆ ಒಂದು ಟ್ರೇಡ್. ಅವಾಗ್ಲೂ ನಾವೇನ್ ಮಾಡ್ತೀವಿ, ಸ್ವಿಂಗ್ ಬ್ರೇಕ್ ಆದಾಗ ನೋಡೋಣ ಅಂತ ಕೂತಾಗ ಸ್ವಿಂಗ್ 206, 206 ಅಲ್ಲಿ ಬ್ರೇಕ್ ಆಗಿದ್ದು ಒಂದು 237 ವರೆಗೆ ಬಂತು, ಮತ್ತೆ ಎಗೇನ್ ವಾಪಸ್. ಸೊ ಇದು ಮಾರ್ಕೆಟ್ ಅಲ್ಲಿ ನಾವು ನಾರ್ಮಲ್ ಆಗಿ ನೋಡ್ತಾ ಇರುವಂತಹ ಮಾರ್ಕೆಟ್ ಅಲ್ಲಿ ನಡೆಯುವಂತಹ ವಿಚಾರ. ಆದ್ರೆ ನಾವು ಇವತ್ತು ಏನ್ ಮಾಡಿದ್ವಿ, ಕೋಸ್ಟಲ್ ಟ್ರೇಡರ್ಸ್ ಅವರು ಅಂತ ನೋಡಿದ್ರೆ ನಾವು ಕೊಟ್ಟಿದ್ದು ಟೋಟಲಿ ಬರೀ ಕಾಲ್ಸ್. ನಿಮ್ಗೆ ಕೊಟ್ಟಿದ್ದೆ ಬರೀ ನೋಡಿ ಪುಟ್ಟಲ್ಲೇ ಕೊಟ್ಟಿದ್ದು. ನಾವು ಯಾವುದೇ ಕಾರಣಕ್ಕೂ ನಾವಲ್ಲಿ ಕಾಲ್ಸ್ ಗಳನ್ನ ಇದ್ರಲ್ಲಿ ಕೊಡ್ಲೇ ಇಲ್ಲ, ಸಿ ಕೊಡ್ಲೇ ಇಲ್ಲ. ನೀವು ಅದನ್ನ ಗ್ರೂಪ್ ಅಲ್ಲಿ ನೋಡಿ, ನಾವು ಸಿ ನಲ್ಲಿ ಕೊಡ್ಲೇ ಇಲ್ಲ. ನಾವು ಕೊಟ್ಟಿದ್ದೆಲ್ಲ ಪಿ ಪಿ ಪಿ. ಓಕೆನಾ, ನಾವು ಇನ್ಕಮ್ ಮಾಡಿದ್ದು ಪಿ ನಲ್ಲೇ. ಅದು ಸ್ಕ್ರೀನ್ ಶಾಟ್ ನಿಮ್ಗೆ ಕಳಿಸ್ತೀವಿ. ನಾವು ಇನ್ಕಮ್ ಮಾಡಿದ್ದು ಸಹ ನೋಡಿದ್ರೆ ಅದು ಫುಲ್ ಅಂಡ್ ಫುಲ್ ಪಿ ನಲ್ಲೇ ಇದೆ. ಅದು ಬಿಟ್ಟು ಮತ್ತೆ ಯಾವ್ದ್ರಲ್ಲೂ ಇಲ್ಲ. ಸೊ ಎಲ್ಲ ಪಿ. ಸ್ಟ್ರೈಕ್ ಪ್ರೈಸ್ ಗಳು ಚೇಂಜ್, 700 ಇತ್ತು, 750 ಆಯ್ತು, 800 ಇತ್ತು, ಚೇಂಜಸ್ ಆಗ್ತಾ ಇತ್ತು. ಎಲ್ಲದರಲ್ಲೂ ಮಾಡಿದ್ದೇನು ಅಂತ ಹೇಳಿದ್ರೆ ಪಿ ನಲ್ಲಿ ದುಡ್ಡು. ಸೊ ಈ ಪಿ ನಲ್ಲೇ ಒಳ್ಳೆ ರೀತಿಯ ಇನ್ಕಮ್ ಅನ್ನ ಇವತ್ತು ಮಾಡಿದ್ವಿ. ಕಾರಣ ಇಷ್ಟೇ, ಮಾರ್ಕೆಟ್ ಅಷ್ಟು ಗ್ಯಾಪ್ ಅಪ್ ಆಗಿದೆ. ಅಂದ್ರೆ GST ಎಫೆಕ್ಟ್, ಇನ್ ಮಾರ್ಕೆಟ್ ಮೇಲ್ ಹೋಗುತ್ತೆ, 25,000 ಬ್ರೇಕ್ ಆಗುತ್ತೆ, ಓಪನ್ ಆಗಿದ್ದೆ 25,000 ಹತ್ರ, ಇವತ್ತು ಮಾರ್ಕೆಟ್ ಎಲ್ಲೋ ಹೋಗ್ಬಿಡುತ್ತೆ ಅಂತ ಲೆಕ್ಕ ಹಾಕದವ್ರಿಗೆ ಎಲ್ಲರಿಗೂ ಉಲ್ಟಾ. ಯಾಕೆ ಇದು, ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟ್ ಅಲ್ಲಿ ಇದೆ. ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟ್ ಅಲ್ಲಿ ಇದ್ದಾಗ ನಿಮಗೆ ಪಾಸಿಟಿವ್ ನ್ಯೂಸ್ ಬಂದರೂ ಸಹ ಮಾರ್ಕೆಟ್ ಏಕ್ದಮ್ ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಮಾರ್ಕೆಟ್ ಅಲ್ಲಿ ಹೋಲ್ಡ್ ಮಾಡುತ್ತೆ. ಹೋಲ್ಡ್ ಮಾಡುತ್ತೆ ಅಂದ್ರೆ ಟೋಟಲಿ ಸೈಡ್ ವೇಸ್ ಮಾಡುತ್ತೆ ಮಾರ್ಕೆಟ್, ಅಥವಾ ಮಾರ್ಕೆಟ್ ಜಬರ್ದಸ್ತ್ ಪುಷ್ ಕೊಡುತ್ತೆ. ಯಾಕೆಂದ್ರೆ ಅವ್ರಿಗದು ಇನ್ನೂ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಸೊ ಮಾರ್ಕೆಟ್ ನೋಡಿ, ಇದು ಮಾರ್ಕೆಟ್ ಅಲ್ಲಿ ಇವತ್ತು ಓಪನ್ ಆಗಿದ್ದೆ 25,000. ಸೊ ಏನಾಯ್ತು ಅಂತ ನೋಡಿದ್ರೆ ಇಲ್ಲಿ ಅದಕ್ಕಿಂತ ಹಳೆ ಚಾರ್ಟ್ ಗಳನ್ನ ತೆಗೆದು ನೋಡಿದಾಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಮಾರ್ಕೆಟ್ ಇದೇ ಜಾಗದಲ್ಲಿ ಒಂದು ಜಂಕ್ಷನ್ ಮಾಡಿ ಬಿದ್ದಂತದ್ದು. ಇಲ್ಲೊಂದು ಸಣ್ಣ ಗ್ಯಾಪ್ ಇತ್ತು. ನಾವು ಅವತ್ತು ಹೇಳಿದ್ವಿ, ನೆನಪಿದ್ಯೋ ಗೊತ್ತಿಲ್ಲ. ಈ ಗ್ಯಾಪ್ ನೋಡಿ, ಈ ಗ್ಯಾಪ್ ಅನ್ನ ಫಿಲ್ ಮಾಡಕ್ಕೆ ಯಾವತ್ತಾದ್ರೂ ಮಾರ್ಕೆಟ್ ಬರುತ್ತೆ ನಾವು ಮರ್ತಿದ್ದಾಗ ಅಂತ. ಮಾರ್ಕೆಟ್ ಏನ್ ಮಾಡ್ತು ನೋಡಿ, ಅದೇ ಗ್ಯಾಪ್ ಅನ್ನ ಫಿಲ್ ಮಾಡಿ, ಅಂದ್ರೆ ಬ್ರೇಕ್ ಮಾಡಂಗ್ ಮಾಡಿ, ಅಲ್ಲೇ ರೀಟೆಸ್ಟ್ ಮಾಡಿ ಆ ಗ್ಯಾಪ್ ಫಿಲ್ ಆದ ನಂತರ ಫಾಲ್ ಆಯ್ತು. ಬಟ್ ಮಾರ್ಕೆಟ್ ಈ ಫಾಲ್ ಓಕೆ, ಈಗ ನಾವ್ ಇದೊಂದು ಕ್ಯಾಂಡಲ್ ನಾವು ಮಾಡಿದ್ವಿ ಯಾಕಂದ್ರೆ ಇಲ್ಲಿಂದ ತಗೊಂಡಿದ್ದು ಇಲ್ಲಿವರೆಗೆ ನಾವು ಒಳ್ಳೆ ರೀತಿಯಲ್ಲಿ ಕೂತಿದ್ವಿ. ಅದು ಇದು ನಂತರ ಇತ್ತಲ್ಲ ಮೂಮೆಂಟಮ್, ಅದು ಎಲ್ಲರೂ ಕೂತಿರ್ತಾರೆ. ಎಲ್ಲರೂ ಕೂತಿದ್ದ ಜಾಗದಲ್ಲಿ ಅದು ಹೋಗಲ್ಲ. ಯಾರಿಗೂ ಗೊತ್ತಿಲ್ದಿರೋ ಜಾಗದಲ್ಲಿ ಚೆನ್ನಾಗಿ ಬರುತ್ತೆ, ಎಲ್ಲರಿಗೂ ಗೊತ್ತಿರೋ ಜಾಗದಲ್ಲಿ ಮೂಮೆಂಟಮ್ ಆಗಲ್ಲ. ಪುಟ್ ಆಪ್ಷನ್ ನೋಡಿ, ನಿಮಗೆ ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಬೆಳಿಗ್ಗೆ ಹೋಗಂಗ್ ಮಾಡಿ, ಎಷ್ಟು ಚೆನ್ನಾಗಿ ಹೋಗಂಗ್ ಮಾಡಿ ಬೆಳಿಗ್ಗೆ ವಾಪಸ್ ತಂದು ತಿರ್ಗಾ ಅದನ್ನೇ ಡಬಲ್ ಬಾಟಮ್ ಮಾಡಿ ಅದಾದ್ಮೇಲಿಂದ ಮಾರ್ಕೆಟ್ ಮೂವ್ ಆಗಿತ್ತು. ತಿರ್ಗಾ ಈ ಸ್ವಿಂಗ್ ಹೈ ಆದಾಗ ಹೋಗಿದ್ದು ಮಾರ್ಕೆಟ್ ನೋಡಿ, ಮಾರ್ಕೆಟ್ ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೋಗಿದೆ ಅಲ್ವಾ.
ಇದು ಮಾರ್ಕೆಟ್ ಅಲ್ಲಿ ಇರುವಂತಹ ವಿಚಾರಗಳು. ನಾವು ಇಂಥ ವಿಚಾರಗಳನ್ನ ತಿಳಿದು ನಾವು ಮಾಡಿದ್ರೆ ನಾವು ಪ್ರಾಫಿಟಬಲ್ ಆಗಿ ಇರ್ತೀವಿ. ಅದು ಬಿಟ್ಟು ನಾವು ಟ್ರಾಸಿ ಟ್ರೇಡ್ ಮಾಡಕ್ ಹೋದ್ರೆ, ಯಾರಾದ್ರೂ ಸಿಇ ತಗೊಂಡಿದ್ರು ಅಂತ ಇಟ್ಕೊಳ್ಳಿ. ನೋಡಿ, ಸಿಇ ಏನಾಗುತ್ತೆ, ನಮ್ಗೆ ಇದು ಬೆಳಿಗ್ಗೆ ಇಲ್ಲಿ ನಮ್ಮನ್ನ ಟ್ರ್ಯಾಪ್ ಮಾಡಿತ್ತು. ನಾವು ತಗೊಳಕ್ ಹೋಗ್ಲಿಲ್ಲ, ಇದು ಫಾಲ್ ಆಗಿತ್ತು, ಸೀದಾ ಮೇಲೋಯ್ತು, ಹೋಗಿದ್ದು ಮಾರ್ಕೆಟ್ ಮತ್ತೆ ಫಾಲ್ ಆಗಿದ್ದು. ನೋಡಿ, ಇಲ್ಲಿ ಯಾರ್ಯಾರು ತಗೊಂಡವ್ರಿಗೆಲ್ಲರಿಗೂ ಸ್ಟಾಪ್ ಲಾಸ್ ಅಂಟಾಯ್ತು. ಅಂಟಾದ್ಮೇಲೆ ನೋಡಿ, ಇದು ಇಲ್ಲೇ ಬ್ರೇಕ್ಔಟ್ ಮಾಡಿದಾಗ ಇಲ್ಲೇ ನಿಂತ್ಕೊಂಡಿದ್ದ. ಹೋಗ್ತಾನೆ 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 ಹೋಗ್ತಾನೆ, ಎಲ್ಲ ಇದೇ ಝೋನ್ ಸಪೋರ್ಟ್ ತಗೊಳ್ತಾ ಇದ್ದಾನೆ. ಈಗ ಹೋಗ್ತಾನೆ ಈಗ ಹೋಗ್ತಾನೆ ಅಂದ್ರೆ ಹೋಗ್ಲೇ ಇಲ್ಲ, ವಾಪಸ್ಸೇ ಬಂದ. ಇದು ಅವರು ಮಾಡುವಂತಹ ವಿಚಾರಗಳು. ಈಗ GST ನ್ಯೂಸ್ ಇಂದಾಗಿ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದ್ದು ಸರಿ, ನ್ಯೂಸ್ ಪ್ರಕಾರದಲ್ಲಿ. ಬಟ್ ಮಾರ್ಕೆಟ್ ಸೆಂಟಿಮೆಂಟ್ಗೆ ಆ ನ್ಯೂಸ್ ಏನಾಗುತ್ತೆ ಅಂತ. ಈಗ ನಿಮ್ಗೆ ಮ್ಯಾಕ್ಸ್ ಅಲ್ಲಿ ಒಂದು ಫಾರ್ಮುಲಾ ಇದೆ, ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್. ಕರೆಕ್ಟ್ ಅಲ್ವಾ? ಅಂದ್ರೆ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇದ್ದು ಮಾರ್ಕೆಟ್ ಅಲ್ಲಿ ಸಿಗುವಂತಹ ನ್ಯೂಸು ಸಹ ನೆಗೆಟಿವ್ ಇದ್ರೆ ಅವಾಗ ನಿಮಗೆ ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ಆಗುತ್ತೆ. ಓಕೆನಾ? ಅದೇ ಮಾರ್ಕೆಟ್ ಕಂಡೀಷನ್ ಏನಾದ್ರೂ ಪಾಸಿಟಿವ್ ಇದ್ದು ಅಂಡ್ ಮಾರ್ಕೆಟ್ ನ್ಯೂಸ್ ಪಾಸಿಟಿವ್ ಇದ್ರು ಅದು ಸಹ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಆದ್ರೆ ಮಾರ್ಕೆಟ್ ಪಾಸಿಟಿವ್ ಇದ್ದು ನ್ಯೂಸ್ ನೆಗೆಟಿವ್ ಆಗಿದ್ರೆ, ಮಾರ್ಕೆಟ್ ನ್ಯೂಸ್ ನೆಗೆಟಿವ್ ಆಗಿದೆ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಹೇಳಿ, ಮೈನಸ್ ಆಗುತ್ತೆ. ಅದೇ ತರನೇ ನೆಗೆಟಿವ್ ಇಂಟು ಪ್ಲಸ್ ಅದು ಸಹ ಮೈನಸ್ ಆಗುತ್ತೆ. ಸೊ ಇದು ಮಾರ್ಕೆಟ್ ಅಲ್ಲಿ ಇರೋ ಡಿಫ್ರೆನ್ಸಿಯೇಷನ್. ಸೊ ಈಗ ಮಾರ್ಕೆಟ್ ಕಂಡೀಷನ್ ಆಕ್ಚುಲಿ ನೆಗೆಟಿವ್ ಇತ್ತು, ಆ ನೆಗೆಟಿವ್ ಇರೋದಕ್ಕೆ ನ್ಯೂಸ್ ಪಾಸಿಟಿವ್ ಬಂದ್ರು ಸಹ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗೋದು. ಹಾಗಾಗಿ ಮಾರ್ಕೆಟ್ ಇವತ್ತು ಮೈನಸ್ ಆಗಿದೆ. ನಾವು ಸ್ಕೂಲಲ್ಲಿ ಓದಿದ ಫಾರ್ಮುಲಾಗಳೆಲ್ಲ ಇಲ್ಲಿ ವರ್ಕ್ ಆಗುತ್ತಾ ಅಂದ್ರೆ 100% ವರ್ಕ್ ಆಗುತ್ತೆ ಸರ್, ನಂಬಬೇಕು. ನಂಬಿ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಸೆಂಟಿಮೆಂಟ್ ಸೈಕಾಲಜಿ ಎಲ್ಲಾ ಕಡೆನೂ ವರ್ಕ್ ಆಗೇ ಆಗುತ್ತೆ, ಅದು ನಾವು ನಂಬಿ ಮಾಡಿದ್ರೆ ಆಗುತ್ತೆ. ಓಕೆನಾ? ಸೊ ಈಗ ಗ್ಯಾಪ್ ಫಿಲ್ ಆದ. ಈಗ ನಾಳೆ ಏನಾಗುತ್ತೆ ಅಂತ ಮಾರ್ಕೆಟ್. ಸೊ ಮಾರ್ಕೆಟ್ ನೋಡಿ, ಒಂದು ವಂಡರ್ಫುಲ್ ಝೋನ್ ಮಾಡಿ ಕೂತ್ಕೊಂಡಿದೆ. ವಂಡರ್ಫುಲ್ ಝೋನ್ ಮಾಡಿ ಮೊನ್ನೆ ಈ ಝೋನ್ ಒಳಗೇನೆ ಇದ್ದ ಮಾರ್ಕೆಟ್ 50% ದಾಟಿ ನಿಂತ. ಈಗ ಅದೇ 50% ಒಳಗಡೆ ಬಂದು ತಿರ್ಗಿ ಅದೇ ಜಾಗದಲ್ಲಿ ನಿಂತಿದೆ. ಈಗ ಈ ಝೋನ್ ಇತ್ತಲ್ಲ, ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗ ಇದು ರಿಯಲ್ ಪಿಕ್ಚರ್ ಬರಬೇಕು. ಈಗ ಮಾರ್ಕೆಟ್ ಅನ್ನ ರಿಯಲಿ ಪಾಸಿಟಿವ್ ಮಾಡ್ಬೇಕಂತ ಇದ್ರೆ, ಮಾರ್ಕೆಟ್ ಸೆಂಟಿಮೆಂಟ್ ಅನ್ನೇ ಪಾಸಿಟಿವ್ ಮಾಡ್ಬೇಕಿದ್ರೆ ಅಲ್ಲಿ ಇಲ್ಲೊಂದು ಬಿಗ್ ಪ್ಲೇಯರ್ಸ್ ಗಳು ಎಂಟ್ರಿ ಆಗ್ಲೇಬೇಕು. ಬಿಗ್ ಪ್ಲೇಯರ್ಸ್ ಗಳಂತ ಹೇಳಿದ್ರೆ ಈಗ ಒಬ್ರಿಗಿಂತ ಒಬ್ರು ದೊಡ್ಡವ್ರು ಇರ್ತಾರೆ. ಆ ದೊಡ್ಡವ್ರು ಎಂಟ್ರಿ ಆದ್ರೆ ಮಾತ್ರ ಮಾರ್ಕೆಟ್ ತಿರ್ಗಾ ಪಾಸಿಟಿವ್ ಹೋಗುತ್ತೆ. ಒಂದು ವೇಳೆ ಮಾರ್ಕೆಟ್ ನೆಗೆಟಿವ್ ಅವ್ರು ಬಂದ್ರು, ಇದನ್ನೇ ಕಂಟಿನ್ಯೂ ಮಾಡೋದಂತ ಆದ್ರೆ ನ್ಯೂಸ್ ಎಫೆಕ್ಟ್ ಏನು ಇಲ್ದೇನೆ ಮಾರ್ಕೆಟ್ ಡೌನ್ ಹೋಗುತ್ತೆ. ನೆನ್ನೆದು ಲೋ ವರೆಗೂ ಮಾರ್ಕೆಟ್ ಬರ್ಬೋದು. ಇದು ಎರಡನೇ ಕಂಡೀಷನ್. ಒಂದು ವೇಳೆ ಇಬ್ರು ಯುದ್ಧಕ್ಕೆ ನಿಂತ್ರೆ, ಅಂದ್ರೆ ಈ ಕಡೆ ಸೆಲ್ಲರ್ಗಳ ಯುದ್ಧಕ್ಕೆ, ಈ ಕಡೆ ಬೈಯರ್ಗಳ ಯುದ್ಧಕ್ಕೆ, ಇಬ್ರು ಯುದ್ಧಕ್ಕೆ ನಿಂತ್ರೆ ಏನಾಗುತ್ತೆ, ಮಾರ್ಕೆಟ್ ನಾಳೆ ಫುಲ್ ಡೇ ಈ ಝೋನ್ ಒಳಗೆ ಇರುತ್ತೆ, ಏನು ಮೂಮೆಂಟಮ್ ಕೊಡಲ್ಲ. ಸೊ ಫುಲ್ ಡೇ ಈ ಝೋನ್ ಅಲ್ಲಿ ಇದ್ರೆ ಏನಾಗುತ್ತೆ, ನಾಳೆ ಶುಕ್ರವಾರ. ಸೊ ನಾಳೆ ಫುಲ್ ಡೇ ಇದರೊಳಗೆ ಇತ್ತು ಅಂತ ಹೇಳಿದ್ರೆ ಶನಿವಾರ ಭಾನುವಾರ ಆಟೋಮೆಟಿಕ್ ಆಗಿ ಡಿಕೆ ಆಗುತ್ತೆ. ಸೊ ಅವರ ತುಂಬಾ ಪ್ರೀಮಿಯಮ್ಸ್ ಗಳು ಕರಗಿ ಹೋಗುತ್ತೆ. ಸೋಮವಾರ ಮಂಗಳವಾರ ಎಕ್ಸ್ಪೈರಿ ಒಳಗೆ ಅವರಿಗೆ ಅದು, ಈಗ ಮೊನ್ನೆ ಮಾಡಿದಂತಹ ಪೊಸಿಷನ್ ಏನಿದೆಯೋ ಆ ಮೊನ್ನೆ ಮಾಡಿದಂತಹ ಪೊಸಿಷನ್ ಜಾಗಕ್ಕೇನೆ ಅದು ತಂದು ಮಾರ್ಕೆಟ್ ಅನ್ನ ಕ್ಲೋಸ್ ಮಾಡ್ತಾನೆ. ಸೊ ಅವ್ರಿಗಂತೂ ಲಾಸ್ ಆಗದಿರಂಗೆ ನೋಡ್ಕೊಳ್ತಾರೆ. ಇದು ಯಾವತ್ತು ಅವ್ರು ಮಾಡೋದು. ಅದಕ್ಕೆ ಹೇಳೋದು, ನಾವ್ ಯಾವತ್ತು ಥಿಂಕ್ ಮಾಡ್ಬೇಕಾಗಿರಂದ್ರೆ ಅಪೋನೆಂಟ್ ಅನ್ನ ಥಿಂಕ್ ಮಾಡ್ಕೊಬೇಕು. ಅಪೋನೆಂಟ್ ಏನ್ ಯೋಚನೆ ಮಾಡ್ತಾನೆ ಅಂತ, ಆಗ ನಾವು ಕರೆಕ್ಟ್ ಆಗಿರೋ ಅಟ್ಯಾಕ್ ಮಾಡಕ್ ಆಗತ್ತೆ. ನಾವು ಅಪೋನೆಂಟ್ ಬಗ್ಗೆ ಥಿಂಕ್ ಮಾಡದೆ ನಮ್ ಬಗ್ಗೆ ನಾವೇ ಕೊಚ್ಕೊಳ್ತಾ ಕೂತ್ರೆ ಅಪೋನೆಂಟ್ ಸ್ಟ್ರಾಂಗ್ ಆಗ್ತಾನೆ. ಅದಕ್ಕೆ ನಾವು ಅಪೋನೆಂಟ್ ಬಗ್ಗೆ ಥಿಂಕ್ ಮಾಡಿ ಟ್ರೇಡ್ ಮಾಡೋಣ, ಸಕ್ಸಸ್ ಆಗೋಣ. ನಿಮ್ಗೆ ಗೊತ್ತಾಗ್ದಿದ್ರೆ ಬನ್ನಿ, ನಾವು ನಿಮ್ಗೆ ಇದೇ ರೀತಿಯಲ್ಲಿ ಮೆಸೇಜಸ್ ಗಳಲ್ಲಿ ಕಳಿಸ್ತೀವಿ. ಸೊ ಆ ಮೆಸೇಜಸ್ ಗಳನ್ನೆಲ್ಲ ನೋಡ್ಕೊಂಡು ನೀವು ಟ್ರೇಡ್ ಮಾಡ್ಬೋದು. ಈ ಮೆಸೇಜಸ್ ಅಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ, ನಾವು ಖಾಲಿ ಬಾಕಿಯವ್ರು ಕೊಡೋ ಹಾಗೆ ಮೆಸೇಜಸ್ ಗಳನ್ನ ಮಾತ್ರ ಕಳಿಸೋದಲ್ಲ. ಇಲ್ಲಿ ಎಂಟ್ರಿ ಆಗಿದೆ, ಸ್ಟಾಪ್ ಲಾಸ್ ಆಗಿದೆ, 1 ಅವರ್ ಝೋನ್ ಬ್ರೇಕ್ ಆಗಿ ಬರ್ತಾ ಇರುವಂತದ್ದು, ಆಮೇಲೆ ಇದು ಏನಾಗುತ್ತೆ, ಇದು ಬ್ರೇಕ್ಔಟ್ ಟ್ರೇಡಾ, ರೀಟೆಸ್ಟ್ ಟ್ರೇಡ್, ಯಾಕಂದ್ರೆ ಕೆಲವರಿಗೆ ಗೊತ್ತಾಗಲ್ಲ, ರೇಟ್ ನೋಡ್ದಾಗ ತಗೊಂಡ್ಬಿಡ್ತಾರೆ. ಸೊ ಬ್ರೇಕ್ಔಟ್ ಟ್ರೇಡಾ, ರೀಟೆಸ್ಟ್ ಟ್ರೇಡಾ ಅನ್ನೋದು ಕ್ಲಾರಿಟಿ ಕೊಡುವಂತದ್ದು. ಇಂಥ ವಿಚಾರಗಳನ್ನು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀವಿ. ಸೆಕೆಂಡ್ ಟಾರ್ಗೆಟ್ ಅಚೀವ್ ಆದಾಗ ಸೆಕೆಂಡ್ ಟಾರ್ಗೆಟ್ ಅಚೀವ್ ಆಗಿದೆ, ನೆಕ್ಸ್ಟ್ ಟ್ರಯಲ್ ಸ್ಟಾಪ್ ಲಾಸ್, ಈ ರೀತಿ ಒಂದೊಂದನ್ನೇ ಇನ್ಫಾರ್ಮೇಶನ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ. ಅದರಿಂದಾಗಿ ಏನಾಗುತ್ತೆ, ನಿಮಗೆ ಟ್ರೇಡ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ನೀವು ಕೊಡುವಂತಹ ದುಡ್ಡಿಗೆ ವರ್ತ್ ಆಗಿರುವಂತಹ ಕೆಲಸ ನಾವು ಮಾಡಬೇಕು ಅನ್ನೋ ಒಂದೇ ಇಂಟೆನ್ಷನ್.
ನಮಗೆ ಇದರಿಂದ ದುಡ್ಡು ಮಾಡ್ಬೇಕಂತಿಲ್ಲ. ಕೆಲವ್ರು ಹೇಳ್ತಾರೆ ಲೈವ್ ಅಲ್ಲಿ ಬಂದು ವಿಡಿಯೋ ಮಾಡಿ, ಲೈವ್ ಅಲ್ಲೇ ಟ್ರೇಡ್ ಮಾಡಿ ಅಂತ. ಲೈವ್ ಅಲ್ಲಿ ಮಾಡಿ ನಮ್ಗೆ ಜನ ಒಟ್ಟು ಮಾಡಿ ನಾವು ಕೋರ್ಸ್ ಅನ್ನ ಸೆಲ್ ಮಾಡುವಂತಹ ಮನಸ್ಥಿತಿಯಲ್ಲಿ ನಾವಿಲ್ಲ. ಯಾರು ರಿಯಲಿ ಕಷ್ಟದಲ್ಲಿದ್ದಾರೋ ಅವ್ರಿಗೊಂದು ದಾರಿ ಆಗ್ಲಿ ಅನ್ನೋ ಒಂದು ರೀತಿಯಲ್ಲಿ ನಾವೀಗ ನೋಡಿ ಲೈನ್ಸ್ ಗಳನ್ನೆಲ್ಲ ಫ್ರೀ ಆಗಿ ಕೊಡ್ತಾ ಇದೀವಿ. ನೀವು ಇದನ್ನ ಯೂಸ್ ಮಾಡ್ಕೊಂಡು ಆರಾಮಾಗಿ ಟ್ರೇಡ್ ಮಾಡಿ. ಸೊ ದಟ್ ಏನಾಗುತ್ತೆ, ನಿಮ್ಗೆ ಯಾರ ಡಿಪೆಂಡೆನ್ಸಿ ಇರಬಾರ್ದು. ನೀವೇ ಇಂಡಿಪೆಂಡೆಂಟ್ ಆಗಿ ಟ್ರೇಡ್ ಮಾಡೋ ಹಾಗೆ ಇರಬೇಕು. ಅವಾಗ ಮಾತ್ರ ನಿಮ್ ಕೈಯಲ್ಲಿ, ಸಾರಿ ತಿರ್ಗಾ ಕಳಿಸ್ತೀನಿ. ಜಸ್ಟ್ ನೀವು ಇಂಡಿಪೆಂಡೆಂಟ್ ಆಗಿ ಟ್ರೇಡ್ ಮಾಡಕ್ಕಾದ್ರೆ ಮಾತ್ರ ನೀವು ಸಕ್ಸಸ್ಫುಲ್ ಆಗಿ ಇರಕ್ಕಾಗತ್ತೆ. ನೀವು ಇಂಡಿಪೆಂಡೆಂಟ್ ಟ್ರೇಡ್ ಮಾಡ್ಲಿಲ್ಲ ಅಂದ್ರೆ ಎಲ್ಲಿವರೆಗೆ ನೀವು ಡಿಪೆಂಡ್ ಆಗಿರ್ತೀರೋ, ನಿಮ್ಗೆ ಕಾಲ್ಸ್ ಬರ್ಲಿಲ್ಲ ಅಂದ್ರೆ ಈಗ ನನಗೆ ನಾಳೆ ಹುಷಾರಿಲ್ಲ, ಕಾಲ್ಸ್ ನಂಬ್ಕೊಂಡು ಕೂತಿದ್ರಿ, ನಾವು ಕೊಡ್ಲೇ ಇಲ್ಲ ಕಾಲ್ಸ್, ಏನ್ ಮಾಡ್ತೀರಿ ನೀವು? ಟ್ರೇಡ್ ಮಾಡ್ದೆ ಬಿಡ್ರಿ, ಅವತ್ ಮಾರ್ಕೆಟ್ ಚೆನ್ನಾಗಿ ಹೋಗ್ತಿರುತ್ತೆ, ಅವಾಗ ನಿಮ್ಗೆ ಏನ್ ಮಾಡಕ್ಕಾಗತ್ತೆ ಅಲ್ವಾ? ಅದಕ್ಕೆ ನೀವೇನ್ ಮಾಡಬೇಕು, ನೀವು ಒಂದು ಸ್ಟ್ರಾಟಜಿ ಇಟ್ಕೊಬೇಕು. ಅದಕ್ಕೆ ಪೂರಕವಾಗಿ ನಮ್ದು ಇದು ಬರ್ತಾ ಇದೆ, ಟಿಪ್ಸು ಬರ್ತಾ ಇದೆ ಅಂತ ನೋಡಿದಾಗ ನಿಮಗೆ ಅದು ಕ್ಲಾರಿಟಿ ಸಿಗುತ್ತೆ. ಓಕೆ, ಇವ್ರು ಯಾಕೆ ಇವತ್ತು ಪುಟ್ ಕೊಡ್ತಾ ಇದ್ದಾರೆ, ಸೊ ಈಗ ಇಲ್ಲಿ ಫಾಲೋ ಆಗ್ತಾ ಇರೋದ್ರಿಂದ ಅವ್ರು ಪುಟ್ ಕೊಡ್ತಾ ಇದ್ದಾರೆ, ಧೈರ್ಯದಲ್ಲಿ ತಗೊಬಹುದು ಅಂತ ಹೇಳ್ಕೊಂಡು ಕೂತ್ಕೊಳ್ತೀರಿ. ನೀವ್ ಇದನ್ನ ನೋಡಲ್ಲ, ಖಾಲಿ ಮೆಸೇಜಸ್ ಅನ್ನು ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಲ್ವಾ? ಸೊ ಸಾರಿ, ವಿಡಿಯೋ ದೊಡ್ಡದಾಗ್ತಾ ಇದೆ, ಬೇಜಾರ್ ಮಾಡ್ಕೊಂಬೇಡಿ. ಫುಲ್ ಆಗಿ ಯಾರಿದಾರೋ ಅವ್ರಿಗೆ ಬೇಜಾರಾಗ್ಬೋದು. ಅಂಡ್ ಸ್ಟೂಡೆಂಟ್ಸ್ ಅಲ್ಲಿ ರಿಕ್ವೆಸ್ಟ್, ಯಾರೆಲ್ಲ ಇವತ್ತು ಪುಟ್ಟಲ್ಲೇ ದುಡ್ಡು ಮಾಡಿದಿರೋ, ನಾವು ಕಾಲ್ ಕೊಟ್ಟಿಲ್ಲ ಅನ್ನೋದನ್ನ ನಿಮ್ಮ ಸೈಡ್ ಇಂದ ಮೆಸೇಜ್ ಅಲ್ಲಿ ಎಲ್ಲರಿಗೂ ತಿಳಿಸಿ. ಸೊ ದಟ್ ಅವ್ರಿಗೂ ಅರ್ಥ ಆಗ್ಲಿ, ಹೌದು ಹೇಳ್ತಿರೋದು ಮಾಡ್ತಿರೋದು ಒಂದೇ ಅಂತ ಅರ್ಥ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.